ಸಮಾಜದಲ್ಲಿ ಏನಾದರೂ ಸಾಮಾಜಿಕ ಕ್ರಾಂತಿ, ಉತ್ತಮ ಬದಲಾವಣೆ, ಅಭಿವೃದ್ಧಿ ಕಂಡರೆ ಅದರ ಹಿಂದೆ ವಿದ್ಯಾರ್ಥಿ ಮತ್ತು ಯುವಜನರ ಪಾತ್ರ ಬಹಳಷ್ಟಿರುತ್ತದೆ. ಈ ವಿದ್ಯಾರ್ಥಿ ಯುವಜನರನ್ನು ಸರಿದಾರಿಯಲ್ಲಿ ಸಾಗುವಂತೆ ಮಾಡುವಲ್ಲಿ ತಾಯಂದಿರ ಪಾತ್ರ ಹಿಂದೆಗಿಂತಲೂ ಇದೀಗ ಹೆಚ್ಚು ಮುಖ್ಯವಾಗಿದೆ ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠಾಧಿಪತಿಯಾಗಿರುವಂಥ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ತಿಳಿಸಿದರು. ನಗರದ ಹೊರವಲಯದ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹಂಡಿಗನಾಳ್ ಬಳಿಯ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದಂಥ ಗುರುಪೂರ್ಣಿಮೆ ಹಾಗೂ ಸತ್ಸಂಗ ಕಾರ್ಯಕ್ರಮದಲ್ಲಿ ನೆರೆದಿದ್ದ ಭಕ್ತರಿಗೆ ಅವರು ಆಶೀರ್ವಚನ ನೀಡಿದರು. ಈ ಶುಭ ಗಳಿಗೆಯಲ್ಲಿ ಸ್ವಾಮೀಜಿಯವರು ಮಾತನಾಡಿ, ಮಕ್ಕಳೊಂದಿಗೆ ತಂದೆಗಿಂತಲೂ ತಾಯಿಯಾದವಳು ಹೆಚ್ಚು ಒಡನಾಟವನ್ನು ಇಟ್ಕೊಂಡಿರ್ತಾಳೆ. ಮಕ್ಕಳ ಚಲನವಲನದ ಮೇಲೆ ಹೆಚ್ಚು ನಿಗಾ ಇಡುವುದು ಕೂಡ ತಾಯಿಯಾಗಿದ್ದು, ಮಕ್ಕಳು ಕೂಡ ಹೆಚ್ಚು ಅನುಕರಣೆ ಮಾಡುವುದು ಕೂಡ ತಾಯಿಯನ್ನೇ ಆದ ಕಾರಣ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ಮಾಡುವ ಹೊಣೆ ತಾಯಂದಿರು ಆಗಬೇಕು ಅಂತ ಹೇಳಿದ್ರು. ಮಠದ ಭಕ್ತರಾದ ಸಹನಾ ರಾಜುಗೌಡ, ರಾಣಿ ಸೀಕಲ್ ರಾಮಚಂದ್ರಗೌಡ ಮತ್ತು ಪಾಲುಣ್ಯ ಸಚಿನ್ ದಂಪತಿಗಳು ಸೇರಿದಂತೆ ಮಠದ ಅನೇಕ ಭಕ್ತರು ದಂಪತಿ ಸಮೇತವಾಗಿ ಶ್ರೀಗಳಿಗೆ ಪುಷ್ಪಾರ್ಚನೆ ಮಾಡಿ ಪಾದ ಪೂಜೆಯನ್ನು ಸಲ್ಲಿಸಿದ್ರು. ನೂರಾರು ವಿದ್ಯಾರ್ಥಿಗಳು ಪೋಷಕರೊಂದಿಗೆ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಚನವನ್ನು ಪಡೆದುಕೊಂಡರು. ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್, ಗೌರಿಬಿದನೂರು ಶಾಸಕ ಕೆ.ಎಚ್. ಪುಟ್ಟಸ್ವಾಮಿಗೌಡ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ ರಾಮಚಂದ್ರಗೌಡ, ಕೆಪಿಸಿಸಿ ಸಂಯೋಜಕ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜುಗೌಡ ಮತ್ತು ಮಾಜಿ ಶಾಸಕ ರಾಜಣ್ಣ, ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ. ನಾರಾಯಣಸ್ವಾಮಿ, ಯುವ ಸೇನೆ ಅಧ್ಯಕ್ಷ ಜೆ.ಎಸ್. ವೆಂಕಟಸ್ವಾಮಿ, ತಹಸೀಲ್ದಾರ್ ಗಗನ ಸಿಂಧು, ಹಿರಿಯ ವಕೀಲ ಪಾಪಿರೆಡ್ಡಿ, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಭಕ್ತರಹಳ್ಳಿ ಬೈರೇಗೌಡ, ಬಿಜಿಎಸ್ ಶಾಲೆಯ ಪ್ರಿನ್ಸಿಪಾಲ್ ಕೆ. ಮಹಾದೇವ್ ಸೇರಿದಂತೆ ಮಠದ ಭಕ್ತರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಹಿರಿಯರನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಶಿಡ್ಲಘಟ್ಟ ತಾಲೂಕಿನ ಭಕ್ತರ ಸೇವೆಯನ್ನು ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಆಶೀರ್ವಾದವನ್ನು ಕೋರ್ತೇನೆ. ಇಲ್ಲೇ ಪಕ್ಕದಲ್ಲಿ ಹಂದಿನಾಳ ಇದೆ, ಕೇಳಿ ನೋಡಿದ್ದೀರಾ? ಹಂದಿನಾಳದಲ್ಲಿ ವೀರಣ್ಣ ಮತ್ತು ಕೆಂಪಣ್ಣ ಅಂತ ನಮ್ಮ ಪೂರ್ವಜರ ದೇವಸ್ಥಾನವೂ ಕೂಡ ಇಲ್ಲಿದೆ. ವರ್ಷಕ್ಕೊಂದ್ಸಲ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತವೆ. ಅಂತಹ ಆ ಒಂದು ವ್ಯವಸ್ಥೆಗೂ ಕೂಡ ನಾವು ನಮಿಸಿ ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ, ಸ್ವಾಮಿಗಳ ಮಾತಿನ ನಂತರದಲ್ಲಿ ಯಾರೂ ಮಾತನಾಡ್ತಕ್ಕಂಥ ಸಂದರ್ಭ ಮತ್ತು ಸಂಪ್ರದಾಯ ಇಲ್ಲದೆ ಹೋದ್ರೂ ಕೂಡ ಸಮುದಾಯದ ಹಿರಿಯರಾಗಿ ಸುಸಂಸ್ಕೃತ ವ್ಯಕ್ತಿಯಾಗಿ ತಂದೆಯಾದಂಥ ಯಾರು ನಮ್ಮ ಚೌಡಾರೆಡ್ಡಿಯವರು ಗೃಹ ಮಂತ್ರಿಗಳಾಗಿದ್ದಂಥವರು, ಅಂತಹ ಸುಪುತ್ರನಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಇಂದು ನಮ್ಮ ನಾಡಿನ ವಿದ್ಯಾಕ್ಷೇತ್ರವನ್ನು ಮುನ್ನಡೆಸ್ತಕ್ಕಂಥ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ನಮ್ಮ ಸುಧಾಕರ್ ಅವರು ಇಲ್ಲಿಗೆ ಬಂದಿದ್ದಾರೆ. ಅವರು ಒಂದು 2 ನಿಮಿಷ ಮಾತನಾಡಬೇಕು. ಈಗಾಗಲೇ ನಮ್ಮ ಗೌರಿಬಿದನೂರಿನ ಶಾಸಕರು ಅವರು ಮಾತನಾಡಿದರೆ, ನಮ್ಮ ಶಿಡ್ಲಘಟ್ಟದ ಶಾಸಕರು ನಮ್ಮ ಜೊತೆಯಲ್ಲಿ ಅಮೆರಿಕಕ್ಕೆ ಬಂದಿದ್ದರು. ಯಾರು? ಅವರು ಅಮೆರಿಕಕ್ಕೆ ಬಂದು ಲಂಡನ್ಗೆ ಹೋಗಿ ಬಹುಶಃ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅವರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮದ ಸಾಕಷ್ಟು ಜವಾಬ್ದಾರಿನ ಹೊತ್ತಿದ್ದಾರೆ. ತಾವೆಲ್ಲರೂ ಕೂಡ ಈ ಜವಾಬ್ದಾರಿನ ಹೊತ್ತು ಮಾಡಿದ್ರಿ. ಈಗ ಕೊನೆಯದಾಗಿ ವಂದನಾರ್ಪಣೆಯ ರೀತಿಯ 4 ಮಾತುಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾಂದಿ ಆಡಬೇಕು ಅಂತ ನಮ್ಮ ಸುಧಾಕರ್ ಅವರಲ್ಲಿ ಕೇಳ್ಕೊಳ್ತೇನೆ. ಜೈ ಶ್ರೀ ಗುರು. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥ ಎಂ.ಸಿ. ಸುಧಾಕರ್ ಅವರು ತಮ್ಮ ನುಡಿಗಳನ್ನು ಆಡೋರಿದ್ದಾರೆ. ಸಾವಧಾನವಾಗಿ ಎಲ್ಲರೂ ಕೇಳಬೇಕು ಅಂತ ಕೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ದಿನ ಶಿಡ್ಲಘಟ್ಟದಲ್ಲಿ ಏರ್ಪಡಿಸಿರ್ತಕ್ಕಂಥ ಗುರುಪೂರ್ಣಿಮೆ ಮತ್ತು ಸತ್ಸಂಗ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ, ಎಲ್ಲ ಪುಟಾಣಿ ಮಕ್ಕಳೇ, ವಿದ್ಯಾರ್ಥಿನಿಯರೇ,
ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಸಮಸ್ತ ಬಂಧುಗಳೇ, ಸ್ನೇಹಿತರೆ, ಪೂಜ್ಯ ಗುರುಗಳು ಮಾತಾಡಿದ ನಂತರ ನಾನು ಮಾತಾಡುವಂಥದ್ದು ಸರಿ ಇಲ್ಲ. ಮೊದಲನೇದಾಗಿ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾನೆ. ಕಾರ್ಯಕ್ರಮಕ್ಕೆ 6:30 ಬರಬೇಕಾಗಿತ್ತು. ಅನ್ಯ ಕಾರ್ಯಕ್ರಮದ ನಿಮಿತ್ತ ತಡವಾಗಿ ಬಂದಿದ್ದಕ್ಕೆ ಪೂಜ್ಯ ಗುರುಗಳಲ್ಲಿ ಕ್ಷಮೆಯನ್ನು ಯಾಚಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಯಾವ ರೀತಿ ಈ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮ, ಯಾವ ಉದ್ದೇಶ ಅಂತಕ್ಕಂಥದ್ದನ್ನು ಭಾಳಷ್ಟು ಸವಿವರವಾಗಿ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಪೂಜ್ಯ ಗುರುಗಳು ತಿಳಿಸ್ಕೊಟ್ಟಿರೋದ್ರಿಂದ ಅವರು ಮಾತಾಡಿದ ನಂತರ ನಾನು ಹೇಳ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ಸೂಚನೆಯನ್ನು ಪೂಜ್ಯ ಗುರುಗಳು ಕೊಟ್ಟಿರೋದ್ರಿಂದ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯ ಗುರುಗಳ ಆಶೀರ್ವಚನವನ್ನು ಪಡೆದು ಇವತ್ತು ಈ ಒಂದು ಮಹತ್ತರವಾದಂಥ ದಿನದ ಒಂದು ಗುರುಪೂರ್ಣಿಮೆಯ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ಸಹ ತಾವು ಅರ್ಥ ಮಾಡ್ಕೊಂಡಿದ್ದೇವೆ. ನಮ್ಮ ಜೀವನ, ನಮ್ಮ ಬದುಕುಗಳಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳಿಗೆ ಭರವಸೆಯನ್ನು ಕೊಡಬೇಕು ಅಂತಕ್ಕಂಥ ಮಾತೇಳಿ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳಿಗೆ ಎಲ್ಲರ ಪರವಾಗಿ ವೇದಿಕೆಯಲ್ಲಿ ಇವತ್ತು ಆಯೋಜಕರು, ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮತ್ತು ಎಲ್ಲರ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಬಹಳ ಸಂತೋಷ. ಮಿನಿಸ್ಟರ್ ಸರ್ ಇವಾಗ ತಮ್ಮ ನುಡಿಗಳ ಜೊತೆಗೆ ವಂದನಾರ್ಪಣೆಯನ್ನು ಸಹ ಮಾಡಿದ್ದಾರೆ. ಈಗ ಊರಿನ ಹಿರಿಯರಿಂದ ಮಹಾಸ್ವಾಮೀಜಿ ಅವರಿಗೆ ಪಾದಪೂಜೆ ಕಾರ್ಯಕ್ರಮ. ಊರಿನ ಹಿರಿಯರಿಂದ ಪಾದಪೂಜೆ